ಗಾಯ್ಸ್ ನೋಡಿದ್ರಲ್ವ ಇಂಟ್ರೂ ಯಾವ ಥರ ನಾನು ಬರ್ತ್ಡೇ ವೀಡಿಯೋಸ್ಗಳನ್ನು ಯಾವ ಥರ ಕ್ರಿಯೇಟ್ ಮಾಡಿದ್ದೀನಿ ಅಂತ ಇದು ಸಿಂಪಲ್ ಆಗಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆನಾ, ಈಗಾಗಲೇ ಎಷ್ಟೋ ಜನ ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು, ಸ್ಟೋರಿನಲ್ಲಿ ಆಗಿರ್ಬೋದು, ನೀವು ನೋಡೇ ಇರ್ತೀರ. ಜಸ್ಟ್ ಒಂದು ಫೋಟೋ ಆ್ಯಡ್ ಮಾಡ್ತಾರೆ, ಜಸ್ಟ್ ಫೋಟೋ ಆ್ಯಡ್ ಮಾಡಿಬಿಟ್ಟು ತಲೆ ಮೇಲೆ ಕ್ರಿಯೇಟ್ ಆಗಿಬಿಟ್ಟು ಆ್ಯಂಡ್ ಇನ್ನೇನಾದರೂ ಅದಕ್ಕೊಂದು ಸಾಂಗ್ ಆ್ಯಡ್ ಮಾಡಿಬಿಟ್ಟು ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಎಡಿಟಿಂಗ್ ಮಾಡ್ತಾರೆ. ಓಕೆನಾ, ಜಾಸ್ತಿ ಟೆನ್ಷನ್ ಇರಲ್ಲ. ಈಸಿಯಾಗಿ ಈ ಥರ ಒಂದು ಫೋಟೋ ಮುಖಾಂತರ ಸ್ಟೇಟಸ್ ವೀಡಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಬರ್ತ್ಡೇ ವೀಡಿಯೋಸ್ಗಳನ್ನು ಅವರೊಂದು ವಾಟ್ಸಪ್ ಸ್ಟೇಟಸಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆನೂ ಶೇರ್ ಮಾಡ್ತಾರೆ. ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಆಗಿರ್ಬೋದು, ಯಾರ್ದಾದ್ರೂ ಬರ್ತ್ಡೇ ಇತ್ತು ಅಂತಂದ್ರೆ ಸಾಕು, ನಾವು ಸೆಲೆಬ್ರೇಟ್ ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವರೊಂದು ಫೋಟೋಸ್ ಮುಖಾಂತರ ಯಾವುದೊಂದು ಒಳ್ಳೆ ಬರ್ಡೇ ವಿಡಿಯೋ ಕ್ರಿಯೇಟ್ ಮಾಡಿಬಿಟ್ಟು ನಮ್ಮೊಂದು ಸ್ಟೇಟಸಲ್ಲಿ ಹಾಕ್ಕೊಂಡ್ರೆ ಸಾಕು, ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಓಕೆನಾ, ಅವ್ರದ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಈ ಥರ ನಾವು ಒಳ್ಳೆ ವಿಡಿಯೋನ ಕ್ರಿಯೇಟ್ ಮಾಡಿಬಿಟ್ಟು ನಮ್ಮೊಂದು ಸ್ಟೇಟಸಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಖುಷಿ ಕೊಡೋಣ ಅಂತ ನಿಮಗೆ ತುಂಬ ಜನಕ್ಕೆ ಆಸೆ ಇರುತ್ತೆ. ಆದರೆ ನಿಮಗೆ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದು ಬರಲ್ಲ. ಆದರೆ ಸಿಂಪಲಾಗಿ ಹೇಳ್ಕೊಡ್ತೀನಿ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಅಷ್ಟೇ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ದಲ್ಲೇ ಪ್ರತಿಯೊಂದು ಸಿಗುತ್ತೆ. ಯಾವ ಥರ ಸಾಂಗ್ ಆ್ಯಡ್ ಮಾಡ್ತಾರೆ, ಯಾವ ಥರ ಕೀವರ್ಡ್ಸ್ಗಳನ್ನು ಆ್ಯಡ್ ಮಾಡ್ತಾರೆ ಬರ್ತ್ಡೇದು, ಸೊ ಯಾವ ಥರ ಅಂತ ಎಲ್ಲನೂ ತಿಳಿಸ್ಕೊಡ್ತೀನಿ ನಿಮಗೆ. ಓಕೆನಾ, ಆ್ಯಂಡ್ ಫಸ್ಟ್ ಟೈಮ್ ಏನಾದರೂ ಬಂದಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡು ಸಾಕು. ಇನ್ನು ಮುಂದೆ ಯಾವುದೋ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡೋದು ಕೂಡ ನಿಮಗೆ ಟಕ್ ಅಂತ ನೋಟಿಫಿಕೇಶನಿಂದ ವೀಡಿಯೋ ಬರುತ್ತೆ. ಓಕೆನಾ, ಇವಾಗ ಬನ್ನಿ ಯಾವ ಥರ ಅಂತ ತಿಳ್ಕೊಳ್ಳೋಣ ಗೈಸ್. ಓಕೆ ಗಾಯ್ಸ್, ನೋಡಿದ್ರೆ ಕಂಪ್ಲೀಟಾಗಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇವಾಗ ಸಿಂಪಲಾಗಿ ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡ್ಕೊಳ್ಳಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇಲ್ಲಿ ಪ್ಲಸ್ ಐಕನ್ ಬರುತ್ತೆ. ಸಿಂಪಲಾಗಿ ಪ್ಲಸ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಏನಪ್ಪ ಅಂದ್ರೆ ಸ್ಟೋರಿ ಇರುತ್ತೆ. ಸಿಂಪಲಾಗಿ ಸ್ಟೋರಿ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಡೈರೆಕ್ಟಾಗಿ ಈ ಥರ ನಿಮ್ಮ ಕಣ್ಣು ಮುಂದೆ ನಾನು ಕಾಣಿಸ್ತಾ ಇರ್ತೀನಿ. ಸೊ ಓಕೆನಾ, ಸೊ ಇವಾಗ ಏನು ಮಾಡಬೇಕಂದ್ರೆ ಸಿಂಪಲಾಗಿ ಇಲ್ಲೇನಪ್ಪ ಅಂದ್ರೆ ಫೋಟೋ ಇರುತ್ತಲ್ವ, ಸಿಂಪಲಾಗಿ ಈ ಒಂದು ಫೋಟೋ ಐಕನ್ ಮೇಲೆ ಜಸ್ಟ್ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಓಕೆನಾ, ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ನಿಮ್ಮ ಮುಂದೆ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಜಸ್ಟ್ ಇಲ್ಲೇನಪ್ಪ ಅಂದ್ರೆ ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರ್ದಾದ್ರು ಬರ್ತ್ಡೇ ಇರುತ್ತಲ್ವ, ಸೊ ಯಾರ್ದು ಬರ್ಡೇ ಇರುತ್ತೋ ಸೊ ಆ ಒಂದು ಫೋಟೋವನ್ನು ಇಲ್ಲಿ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಎಕ್ಸಾಂಪಲ್ ನಾನು ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂತೀನಿ. ಇವಾಗ ಅಂತ ನೋಡ್ತಾರೆ, ಆ ಒಂದು ಫೋಟೋ ಇಲ್ಲಿ ಬಂದು ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆ ಒಂದು ಫೋಟೋ ಕಂಪ್ಲೀಟ್ಲಿ ಇಲ್ಲಿ ಬರುತ್ತೆ ಗೈಸ್. ಓಕೆನಾ, ಸೊ ಇಲ್ಲಿ ಬಂದಿದ್ದಾಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಒಂದು ಸಾಂಗ್ ಅನ್ನೋದು ಆ್ಯಡ್ ಮಾಡಬೇಕು, ಜೊತೆಗೆ ಆ್ಯಂಡ್ ಏನಾದರೂ ಕೀವರ್ಡ್ಸ್ಗಳನ್ನು ಬರೀಬೇಕು. ಓಕೆನಾ, ಎಕ್ಸಾಂಪಲ್ ಇವಾಗ ಏನಪ್ಪ ಅಂದ್ರೆ ಬ್ಲೈಂಡ್ ಒಂದು ಫೋಟೋ ಇದೆ. ಇಲ್ಲೇನಪ್ಪ ಅಂದ್ರೆ ಸಿಂಪಲ್ ಆಗಿ ಮ್ಯೂಸಿಕ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮಗೆ ಬೇಕಾಗಿರೋಂಥ ಮ್ಯೂಸಿಕ್ ಅಂದ್ರೆ ಸಾಂಗ್ ಇಲ್ಲಿ ಸರ್ಚ್ ಅನ್ನೋದು ಮಾಡ್ಕೊಳ್ಳಿ. ಎಕ್ಸಾಂಪಲ್ ನಾನು ಸಾಂಗ್ ಅನ್ನು ಸರ್ಚ್ ಅನ್ನೋದು ಮಾಡ್ತೀನಿ. ಇವಾಗ KGF ಅಂತ ಸರ್ಚ್ ಮಾಡ್ತೀನಿ ನಾನು, KGF ಅಂತ. ಸೊ KGF ಅನ್ನು ಸರ್ಚ್ ಮಾಡಿದೆ. ಸರ್ಚ್ ಮಾಡಿದ ತಕ್ಷಣ ನೋಡ್ತಾ ಇದ್ದರೆ ಕಂಪ್ಲೀಟಾಗಿ KGF ಸಾಂಗ್ಸ್ ಎಲ್ಲ ಬಂದಿದೆ. ಓಕೆನಾ, ಈ ಥರ ನೋಡ್ತಾ ಇದ್ರೆ ಪ್ಲೇ ಮಾಡ್ತೀನಿ. ನೋಡ್ತಾ ಇದ್ದೀವಿ ಈ ಥರ ಓಕೆನಾ, KGF ಎಲ್ಲನೂ ಬಂದಿದೆ. ಓಕೆನಾ, ಈ ಥರ ಬಂದಿದೆ. ಓಕೆನಾ, ಎಕ್ಸಾಂಪಲ್ ನಿಮ್ಗೆ ಬೇಕಾಗಿರುವಂಥ ಮೂವಿ ನೇಮ್ ಇಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಆ ಒಂದು ಮೂವಿ ರಿಲೇಟೆಡ್ ಸಾಂಗ್ಸ್ ಎಲ್ಲನೂ ಕೆಳಗಡೆ ಬರುತ್ತೆ. ನಾನಿವಾಗ ಒಂದು ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಕಂಪ್ಲೀಟಾಗಿ ಮ್ಯೂಟ್ ಮಾಡ್ತೀನಿ ಇದನ್ನು. ಓಕೆ, ಯಾಕಪ್ಪ ಅಂತ ತಿರ್ಗಿ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಒಂದು ಸಾಂಗ್ ಪ್ಲೇ ಮಾಡಿದ್ದೀನಿ. ಈ ಒಂದು ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸಿಂಪಲಾಗಿ ಸಾಂಗನ್ನು ಕ್ಲಿಕ್ ಮಾಡಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಆ ಒಂದು ಏನಪ್ಪ ಅಂದ್ರೆ ಸಾಂಗ್ ಏನಪ್ಪ ಅಂದ್ರೆ ಕಂಪ್ಲೀಟಾಗಿ ಇಲ್ಲಿ ಬಂದ್ಬಿಡುತ್ತೆ ಗೈಸ್. ಓಕೆನಾ, ಇದನ್ನು ಈ ಥರ ಮೇಲೆ ಡನ್ ಮಾಡಿ. ಓಕೆನಾ, ಸೊ ಡನ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇದೇನೇನಪ್ಪ ಅಂದ್ರೆ ಸಿಂಪಲಾಗಿ ಈ ಥರ ಎಲ್ಲರೂ ಈ ಥರ ಸ್ವೈಪ್ ಮಾಡಿಬಿಡಿ. ಅಂದರೆ ನಿಮಗೆ ಸಾಂಗ್ ಆ್ಯಡ್ ಮಾಡಿದ್ದೀರಿ ಅಂತ ಗೊತ್ತೇ ಆಗಲಿಲ್ಲ. ಓಕೆನಾ, ಆದರೆ ನಾನು ಸಾಂಗನ್ನು ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ಸಾಂಗನ್ನು ಆ್ಯಡ್ ಮಾಡಿದ್ದೀನಿ. ಸೊ ಆ್ಯಡ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಏನಪ್ಪ ಅಂದ್ರೆ ನಾವು ಒಂದು ಇಮೋಜಿ ಐಕನ್ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೇನಪ್ಪ ಅಂತ ಸರ್ಚ್ ಮಾಡಿ ಕಿಂಗ್ ಅಂತ. ಓಕೆನಾ, KING ಕಿಂಗ್. ಓಕೆನಾ, ಸೊ ಕಿಂಗ್ ಅಂತ ಸರ್ಚ್ ಮಾಡಿದ ತಕ್ಷಣ ನೋಡ್ತಾರೆ ಕಂಪ್ಲೀಟ್ಲಿ ಇಲ್ಲಿ ಏನಪ್ಪ ಅಂತಂದರೆ ಕೆಲವೊಂದು ಆ್ಯನಿಮೇಷನ್ಸು ಆ ಕಿಂಗಲ್ಲಿ ಇರುವಂಥ ಬಂದ್ಬಿಡ್ತಾವೆ ಗೈಸ್. ಓಕೆನಾ, ಸೊ ನೋಡಿದ್ರೆ ಕಂಪ್ಲೀಟಾಗಿ ಕಿಂಗ್ ಅಂತ ಸರ್ಚ್ ಮಾಡಿದ ತಕ್ಷಣ ನೋಡ್ತಾ ಇದ್ರೆ ತುಂಬ ಜನಕ್ಕೆ ಹೆಂಗಪ್ಪ ಅಂತಂದರೆ ಈ ಒಂದು ಇಮೋಜಿ ಇದಲ್ವ, ಈ ಒಂದು ಬರ್ತ್ಡೇ ಇಮೋಜಿ ಇದಲ್ವ, ಇವು ಸಿಗಲ್ಲ. ಓಕೆನಾ, ತುಂಬ ಜನಕ್ಕೆ ಈ ಥರ ಇಮೋಜಿಸ್ಗಳನ್ನು ಆ್ಯಡ್ ಮಾಡ್ಕೊಂಡು ಬರ್ತ್ಡೇ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ಕೋಬೇಕಂತ ಆಸೆ ಇರುತ್ತೆ. ಓಕೆನಾ, ಆದರೆ ಈ ಒಂದು ಇಮೋಜಿಸ್ ಸಿಗಲ್ಲ ಬೇಗ. ಓಕೆನಾ, ನೋಡ್ತಾರೆ ಕಂಪ್ಲೀಟಾಗಿ ಇಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಸಿಗುತ್ತೆ. ಓಕೆನಾ, ಇಲ್ಲಿ ಸಿಂಪಲಾಗಿ ಕ್ಲಿಕ್ ಮಾಡ್ಕೊಳ್ಳಿ, ಆ ಒಂದು ಇಮೋಜಿ ಇಲ್ಲಿ ಬಂದ್ಬಿಡ್ತಾ ಗೈಸ್. ನೋಡ್ತಿದ್ರೆ ಇದನ್ನು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡ್ಕೊಂಡು ಬೇಕಾದರೆ ಇದನ್ನು ದೊಡ್ಡದಾಗಿ ಕೂಡ ಮಾಡ್ಕೋಬೋದು, ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ಗೈಸ್. ಓಕೆನಾ, ಈ ಥರ ತಲೆ ಮೇಲೆ ಇಟ್ಕೊಂಬಿಡಿ. ಓಕೆನಾ, ಸೊ ಈ ಥರ ಗೈಸ್ ನೋಡಿದ್ರೆ ಕಂಪ್ಲೀಟಾಗಿ ಈ ಥರ ಇಟ್ಟಿದ್ದೀನಿ ನಾನು. ಫೋಟೋ ಕೂಡ ನೀವು ಹೆಂಗೆ ಬೇಕಾದರೂ ರೋಟೇಟ್ ಅನ್ನೋದು ಮಾಡ್ಕೋಬೋದು. ಎಕ್ಸಾಂಪಲ್ ನಾನು ಇಲ್ಲಿ ಇಟ್ಬಿಡ್ತೀನಿ. ಓಕೆನಾ, ಸೊ ಇಲ್ಲಿಟ್ಟಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಕಂಪ್ಲೀಟಾಗಿ ಇನ್ನೊಂದು ಕೆಲವೊಂದು ಇಮೋಜಿಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ಬರ್ತ್ಡೇ ರಿಲೇಟೆಡ್. ಓಕೆನಾ, ಸಿಂಪಲಾಗಿ ಇಮೋಜಿ ಮೇಲೆ ಮತ್ತೊಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಕಿಂಗ್ ಜಾಗದಲ್ಲಿ ಬರ್ತ್ಡೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ನೋಡಿದ ಬರ್ತ್ಡೇ. ಓಕೆನಾ, ಸೊ ಬರ್ತ್ಡೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ನೋಡಿದ ಬರ್ತ್ಡೇ ರಿಲೇಟೆಡ್ ಇಮೋಜಿಸ್ ಎಲ್ಲನೂ ಬಂದ್ಬಿಡ್ತವೆ. ಓಕೆನಾ, ನೀವು ಯಾವ ಒಂದು ಇಮೋಜಿಸ್ ಬೇಕು ಆ ಒಂದು ಇಮೋಜಿನ ಸಿಂಪಲ್ ಆಗಿ ಇಲ್ಲಿ ಆ್ಯಡ್ ಅನ್ನೋದು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಗೈಸ್. ಓಕೆ, ಎಕ್ಸಾಂಪಲ್ ನಾನು ಈ ಒಂದು ಇಮೋಜಿ ಸೆಲೆಕ್ಟ್ ಮಾಡ್ಕೊಂಡು ಅನ್ಕೊಳ್ಳಿ. ಓಕೆ, ಈ ಒಂದು ಜಾಗದಲ್ಲಿ ಇಟ್ಕೊಳ್ಳಿ.
ಓಕೆ, ಈ ಥರ ನೋಡ್ತಾರೆ ಕಂಪ್ಲೀಟ್ಲಿ ನಾನು ಆ್ಯಡ್ ಅನ್ನೋದು ಮಾಡಿದ್ದೀನಿ. ಸೊ ಈ ಥರ ಆ್ಯಡ್ ಮಾಡ್ಕೊಳ್ಳಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಸ್ವಲ್ಪ ವೆಯ್ಟ್ ಈ ಥರ ಚಿಕ್ಕದಾಗಿ ಮಾಡೋಣ ಸ್ವಲ್ಪ ಈ ಥರ ಆ್ಯಡ್ ಮಾಡಿದ್ದೀನಿ ಅನ್ಕೊಳ್ಳಿ ಗೈಸ್. ಓಕೆನಾ, ಸೊ ನೋಡ್ತಾ ಸಿಂಪಲ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಗೈಸ್. ಓಕೆನಾ, ಇದಾಗಿದ ನಂತರ ಆ್ಯಂಡ್ ಇನ್ನೇನಪ್ಪ ಅಂದರೆ ಇದರಲ್ಲಿ ಏನಾದ್ರು ಕಲರ್ ಫಿಲ್ಟರ್ ಏನಾದ್ರು ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಸ್ಟಾರ್ ಐಕನ್ ಇದೆ ನೋಡ್ತಾರೆ ಸಿಂಪಲಾಗಿ ಆ ಒಂದು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ಇಲ್ಲಿನಪ್ಪ ಅಂತಂದರೆ ಈ ಥರ ಫಿಲ್ಟರ್ಸ್ ಎಲ್ಲನೂ ಬಂದ್ಬಿಡ್ತಾವೆ. ಇದನ್ನು ಚೇಂಜ್ ಮಾಡ್ಕೊಂಡು ನೋಡ್ತಾ ಈ ಥರ ಎಲ್ಲ ಬಂದ್ಬಿಡ್ತಾವೆ ಡಿಸೈನ್ ಆಗಿ ತುಂಬ ಚೆನ್ನಾಗಿರುತ್ತೆ ಗೈಸ್. ಓಕೆನಾ, ಸೊ ಈಗ ನೋಡ್ತಾ ಇದೊಂದು ಫಿಲ್ಟರು ಆ್ಯಂಡ್ ಈ ಕಡೆ ಇದೊಂದು ಫಿಲ್ಟರ್ ಇದೆ ನೋಡ್ತಾ ಈ ಥರ ತುಂಬ ಅಂದರೆ ತುಂಬ ಆ್ಯನಿಮ್ ಕಲರ್ಸ್ ಎಲ್ಲನೂ ಇದ್ದಾವೆ. ಈಗ ಬೇಕಾದರೆ ಈ ಒಂದು ಆ್ಯಡ್ ಕೂಡ ಮಾಡ್ಕೋಬೋದು. ನಿಮ್ಮೊಂದು ಬರ್ತ್ಡೇ ವಿಡಿಯೋ ಇನ್ನೂ ಅಟ್ರಾಕ್ಟಿವ್ ಆಗಿ ಹೋಗುತ್ತೆ ಗೈಸ್. ನೋಡ್ತಾ ಇದು ಯಾವ ಥರ ಕಲರ್ಫುಲ್ಲಾಗಿ ಬರ್ತಿದೆ. ಓಕೆನಾ, ಸಿಂಪಲಾಗಿ ಇದನ್ನೆಲ್ಲನೂ ಕಂಪ್ಲೀಟಾಗಿ ಬೇಕಾದರೆ ಆ್ಯಡ್ ಅನ್ನೋದು ಮಾಡ್ಕೊಂಡು ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಸಿಂಪಲಾಗಿ ಅದನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಸಿಂಪಲಾಗಿ ಮೇಲೆ ಡನ್ ಇದೆ ನೋಡ್ತಾರೆ, ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಬರ್ತ್ಡೇ ವಿಡಿಯೋ ಕ್ರಿಯೇಟ್ ಅನ್ನೋದು ಆಗೋಗುತ್ತೆ. ಆ್ಯಂಡ್ ಈ ಕಡೆ ಈ ಥರ ಸ್ವೈಪ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ. ನೋಡ್ತಾ ಇದ್ರೆ ನಿಮ್ಗೆ ಯಾವೊಂದು ಕಲರ್ ಬೆಸ್ಟ್ ಅನಿಸುತ್ತೋ ಓಕೆ ನೋಡ್ತಾ ಯಾವ ಥರ ಚೇಂಜ್ ಆಗ್ತಿದೆ. ಸೊ ನಿಮ್ಗೆ ಯಾವೊಂದು ಕಲರ್ ಬೆಸ್ಟ್ ಅನಿಸುತ್ತೋ ಸಿಂಪಲಾಗಿ ಆ ಒಂದು ಕಲರ್ನ ಆ್ಯಡ್ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ನೋಡ್ತಾ ಜೈಪುರ್ ಅಂತೆ, ಈ ಕಡೆ ನೋಡ್ತದೆ ಕ್ಯಾರೋ ಅಂತೆ. ಓಕೆನಾ, ಸೊ ನೋಡ್ತಾ ಇದ್ರೆ ಟೋಕಿಯೋ ಅಂತೆ. ಸೊ ಈ ಥರ ಕಲರ್ ಫಿಲ್ಟರ್ಸ್ ಇನ್ನೂ ತುಂಬ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಆ್ಯಂಡ್ ಇನ್ನೂ ಏನಾದ್ರು ನೀವೇನಾದ್ರು ಟೆಕ್ಸ್ಟ್ಗಳನ್ನು ಏನಾದ್ರು ಆ್ಯಡ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಇಲ್ಲಿ ಡಬಲ್ ಎ ಅಂತಿದ್ದಲ್ಲಿ ಸಿಂಪಲ್ ಆಗಿ ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನೀವು ಹ್ಯಾಪಿ ಬರ್ತ್ಡೇ ಅಂತ ಬರಿಬೋದಾಗುತ್ತೆ. ಓಕೆನಾ, ಹ್ಯಾಪಿ ಬರ್ತ್ಡೇ ಪುಟ. ಓಕೆನಾ, ಈ ಥರ ನೀವು ಬರಿಬೇಕಾಗುತ್ತೆ ಹ್ಯಾಪಿ ಬರ್ತ್ಡೇ ಪುಟ. ಅಂದರೆ ನೀವು ಪುಟ್ಟ ಅಂತ ಮಗು ಫೋಟೋ ಇತ್ತು ಪುಟ್ಟ ಅಂತ ಹಾಕೊಂಡಿದ್ದೀನಿ. ನೀವು ಯಾರ್ದು ಬೇಕಾದ್ರೆ ನೇಮ್ ಹಾಕೋಬೋದಿಲ್ಲ ಅಂತಂದರೆ ಏನು ಹಾಕಿದ್ರೆ ಹಾಕೋಬೋದು ನೀವು ಗೈಸ್. ಓಕೆನಾ, ಈ ಥರ ಬಂದಿದ್ದಾಗ ಇದು ಯಾವ ಥರ ಬೇಕು ಆ ಥರ ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇದೇನಪ್ಪ ಅಂದರೆ ಈ ಥರ ನಿಮಗೆ ಏನಾದರೂ ಡಿಸೈನ್ ಆಗಿ ಬೇಕು ಅಂತಂದರೆ ಸಿಂಪಲ್ ಆಗಿದೆ ಈ ಥರ ಸೆಲೆಕ್ಟ್ ಮಾಡ್ಕೋಬೋದು ಗೈಸ್. ಓಕೆನಾ, ಎಕ್ಸಾಂಪಲ್ ನಾನು ಈ ಥರ ನಿಮಗೆ ಒಂಥರ ಆ್ಯನಿಮೇಷನ್ ಥರ ಆ್ಯನಿಮೇಷನ್ಸ್ ಎಲ್ಲ ಬರ್ತಾ ಇತ್ತು. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸಿಂಪಲಾಗಿ ಸೆಲೆಕ್ಟ್ ಅನ್ನೋದು ಮಾಡ್ಕೋಬೋದು ಸಿಂಪಲಾಗಿ ಇದಿರಲಿ. ಸೊ ಇದು ನಾನು ಕ್ಲಿಕ್ ಅನ್ನೋದು ಮಾಡಿದ್ದೀನಿ ಗೈಸ್. ಓಕೆನಾ, ಸೊ ಯಾವಾಗ ಸ್ಟೋರಿನ ಜಸ್ಟ್ ನೀವು ಇಲ್ಲಿಂದ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಬ್ಲೈಂಡಾಗಿ ಕಾಣಿಸ್ತೀನಿ. ನೀವು ಯಾವ ಸ್ಟೋರಿಗೆ ಅಪ್ಲೋಡ್ ಮಾಡ್ತೀರೋ ಅದು ಒಂಥರ ಆ್ಯನಿಮೇಷನ್ ಥರ ಬರುತ್ತೆ ನಿಮಗೆ. ಓಕೆನಾ, ಸಿಂಪಲಾಗಿ ನೋಡ್ತಾರೆ ಬಂತು ಹ್ಯಾಪಿ ಬರ್ತ್ಡೇ ಪುಟ್ಟ ಅಂತ. ಓಕೆನಾ, ಸೊ ಸಿಂಪಲಾಗಿ ಈ ಥರ ನೀವು ಸಿಂಪಲಾಗಿ ಬರ್ಡೇ ವಿಡಿಯೋಸ್ಗಳನ್ನು ಈಸಿಯಾಗಿ ನೀವು ಕ್ರಿಯೇಟ್ ಅನ್ನೋದು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಇಲ್ಲಿ ಎಲ್ಲಿ ಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇದನ್ನ ಈ ಥರ 2 ಫಿಂಗರ್ಗೆ ಬಿಟ್ಟು ಚಿಕ್ಕದಾಗ ಕೂಡ ಮಾಡ್ಕೋಬೋದು. ಇಲ್ಲಿ ದೊಡ್ಡದಾಗಿ ಮಾಡ್ಕೊಂಬಿಟ್ಟು ಯಾವ ಒಂದು ಜಾಗದಲ್ಲಿ ಬೇಕೋ ಆ ಒಂದು ಜಾಗದಲ್ಲಿ ಫಿಟ್ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆನಾ, ಸೊ ಮಾಡ್ಕೊಳ್ಳಿ ನಂತರ ಸಿಂಪಲಾಗಿ ಇಲ್ಲಿ ನೋಡ್ತಾ ಆರೋ ಮಾರ್ಕ್ ಇದೆ ಸಿಂಪಲಾಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲೇನಪ್ಪ ಅಂದರೆ ಸಿಂಪಲಾಗಿ ಶೇರ್ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇದು ಕಂಪ್ಲೀಟಾಗಿ ನಿಮ್ಮೊಂದು ಇನ್ಸ್ಟಾದಲ್ಲಿ ಸ್ಟೋರಿನಲ್ಲಿ ಆ್ಯಡ್ ಅನ್ನೋದಾಗುತ್ತೆ ಗೈಸ್. ಓಕೆನಾ, ಸೊ ಆ್ಯಡ್ ಆಗಿದ ನಂತರ ಡೈರೆಕ್ಟಾಗಿ ಎಲ್ಲರೂ ನಿಮ್ಮ ಈ ಒಂದು ಸ್ಟೋರಿನ ವಿಸಿಟ್ ಮಾಡ್ತಾರೆ ನೋಡ್ತಾರೆ. ಸೊ ಎಲ್ಲಿಂದ ಮಗ ಎಡಿಟ್ ಮಾಡಿದ್ದು ಯಾವ ಥರ ಎಡಿಟ್ ಮಾಡಿದ್ದು ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡಿದೆ ಆ ಒಂದು ವಿಡಿಯೋ ನನಗೆ ಸೆಂಡ್ ಮಾಡು, ನಾನು ಕೂಡ ಸ್ಟೇಟಸ್ಗೆ ಹಾಕ್ತೀನಿ ವಾಟ್ಸಪ್ನಲ್ಲಿ ಅಂತ. ಓಕೆನಾ, ಸೊ ಸಿಂಪಲ್ ಆಗಿ ಇದ್ರ ಮುಖಾಂತರ ಈಸಿಯಾಗಿ ಎಡಿಟಿಂಗ್ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆನಾ ಗೈಸ್, ಮತ್ತು ವಿಡಿಯೋ ಎಷ್ಟಾಗಿದ್ರೆ ಖಂಡಿತವಾಗ್ಲೂ ಒಂದೇ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲ ಅಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.